ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕರಂ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳು ಯೂಟ್ಯೂಬ್ ನೋಡಿಕೊಂಡು ಕೊರಿಯನ್ ಕ್ರಿಸ್ಪಿ ಫ್ರೈಡ್ ಚಿಕನ್ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ಲು. ಸೊ ಬನ್ನಿ ಫ್ರೆಂಡ್ಸ್, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅಂತ ನೋಡ್ಕೊಬರೋಣ. ಅದಕ್ಕೆ 1/2 kg ವಿಂಗ್ಸ್ ತೊಗೊಂಡಿದ್ದೀನಿ, ಚಿಕನ್ ವಿಂಗ್ಸ್ನ. ಸೊ ಆನಿಯನ್ಸ್, ನಿಂಬೆಹಣ್ಣು ಒಂದು ಹಾಫ್ ಲೆಮನ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ, ಕಾರ್ನ್ಫ್ಲವರ್ ಮತ್ತು ಹಾಫ್ ಆಗೋಷ್ಟು ಮ್ಯಾಗಿ ತೊಗೊಂಡಿದ್ದೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಸೋಯಾ ಸಾಸ್, ಚಿಲ್ಲಿ ಸಾಸ್ ಆ್ಯಂಡ್ ಗ್ರೈಂಡರ್. ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ಗೆ ನಾವೇನು ಚಿಕನ್ ಎತ್ತಿಟ್ಕೊಂಡಿದ್ವೋ ಆ ಚಿಕನ್ನೆಲ್ಲ ಆ್ಯಡ್ ಮಾಡಿಕೊಂಡು 1/2 kg ಚಿಕನ್ ತೊಗೊಂಡಿದ್ದೀನಿ. 1/2 kg ಚಿಕನಲ್ಲಿ ಒಂದು 10 to 12 ಪೀಸ್ ಬರುತ್ತಷ್ಟೇ. ಅದಕ್ಕೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ ಮ್ಯಾರಿನೇಷನ್ಗೆ. ಪೆಪ್ಪರ್ ಪೌಡರ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ ಆ್ಯಂಡ್ ಲೆಮನ್ ಆ್ಯಡ್ ಮಾಡ್ಕೋತೀನಿ. ಲೆಮನ್ ಆ್ಯಡ್ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಬರುತ್ತೆ ನಿಮಗೆ ಒಳಗಡೆ, ಮತ್ತು ಮ್ಯಾರಿನೇಷನ್ ಚೆನ್ನಾಗಾಗುತ್ತೆ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ, ಇದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ ರೆಸಿಪಿಗೆ ಮ್ಯಾರಿನೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಚಿಕನ್ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ ಚಿಕನ್, ಮತ್ತು ಸಾಫ್ಟಾಗಿರುತ್ತೆ. ಈಗ ನಾನು ಮಿಕ್ಸಿಗೆ ಒಂದು ಫುಲ್ ಮ್ಯಾಗಿಯಲ್ಲಿ ಹಾಫ್ ಆಗೋಷ್ಟು ಮ್ಯಾಗಿ ತೊಗೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮ್ಯಾಗಿ ತೊಗೋಬೋದು. ನಮ್ಮನೆ ಕಾರ್ನ್ಫ್ಲೆಕ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮ್ಯಾಗಿ ತೊಗೊಂಡಿದ್ದೀನಿ. ಎದರ್ ಕಾರ್ನ್ಫ್ಲೆಕ್ಸ್ ಯೂಸ್ ಮಾಡ್ಕೋಬೋದು, ಮ್ಯಾಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಬ್ರೆಡ್ ಕ್ರಮ್ಸ್ ಇದ್ದರೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಫ್ ಆಗೋಷ್ಟು ಮ್ಯಾಗಿ ತೊಗೊಂಡಿದ್ದೀನಿ. ನನ್ನ ಚಿಕನ್ ಎಷ್ಟು ತೊಗೊಂಡಿದ್ದೀನೋ ಅದಕ್ಕೆ ಅಳತೆ ತಕ್ಕಂಗೆ ನಾನು ಮ್ಯಾಗಿ ತೊಗೊಂಡಿದ್ದೀನಿ ಹಾಫ್. ಸೊ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಅದಕ್ಕೆ ರುಬ್ಕೋಬೇಕು ತರ್ತರಿಯಾಗಿ. ಸ್ವಲ್ಪ ರವೆ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ 2 ಸ್ಪೂನ್ಸ್ ಆಗೋಷ್ಟು ಕಾರ್ನ್ಫ್ಲವರ್ ಇಲ್ಲ ಕಾರ್ನ್ ಸ್ಟಾರ್ಚ್ ಅಂತ ಕರೀತಾರೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನಾವೇನು ಕಾರ್ನ್ಫ್ಲವರು ಮತ್ತು ಮ್ಯಾಗಿ ಏನು ರುಬ್ಕೊಂಡಿದ್ವೋ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಕೊರಿಯನ್ ಕ್ರಿಸ್ಪಿ ಫ್ರೈಡ್ ಚಿಕನ್ ಹೆಸರಲ್ಲಿ ಹೇಳುತ್ತೆ ಚಿಕನ್ ಕ್ರಿಸ್ಪಿಯಾಗಿರಬೇಕು ಅಂತ ಅಂದ್ಬಿಟ್ಟು. ಸೊ ಈ ಮೆಥಡ್ ಯೂಸ್ ಮಾಡ್ತಿರೋದು. ಸೊ ಈಗ ಚಿಕನ್ಗೆ 1-2 ಸ್ಪೂನ್ಸ್ ಆಗೋಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಳಗಡೆ ಕೋಟಿಂಗ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು. ಇದು ಒಳಗಡೆ ಕೋಟಿಂಗ್ ಆದಮೇಲೆ ನಾವೇನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ವೋ ಮ್ಯಾಗಿ ಪೌಡ್ರ್, ಅದ್ರಲ್ಲಿ ಡಿಪ್ ಮಾಡಿ ಎತ್ಕೋಬೇಕು ನಾವು. ಇವಾಗ 2 ಸ್ಪೂನ್ಸ್ ಆಗೋಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪುಗಳೆಲ್ಲ ನೀಟಾಗಿ ಹಿಡಿದಿದೆ ಚಿಕನ್ಗೀಗ. ಈಗ ಇದನ್ನು ನೀಟಾಗಿ 1-2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಕೋಟಿಂಗ್ ಕೊಡೋದ್ರಿಂದ ನಾವು ಮ್ಯಾಗಿದು ಪೌಡ್ರ್ ಏನು ಮಾಡ್ಕೊಂಡಿದ್ವೋ ಅದು ನೀಟಾಗಿ ಕೋಟಿಂಗ್ ಆಗುತ್ತೆ. ಈಗ ಇದಾಗಿದೆ. ಈಗ ಪೌಡ್ರಲ್ಲಿ ಒಂದೊಂದೇ ಡಿಪ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾನು. ಸೊ ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಮೇಲೆ ಲೇಯರು, ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಫ್ರೈ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ. ಈ ಥರ ಒಂದೊಂದೇ ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾನು ಡಿಪ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಕೋಟಿಂಗ್ ಮಾಡಿ. ಇದಕ್ಕೆ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ನಿಧಾನಕ್ಕೆ ಒಂದೊಂದೇ ಮಾಡಿ ಎತ್ತಿಟ್ಕೊಂಡು ಈಗ ನಾವು ಕಪ್ಪಲ್ಲಿ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ತೊಗೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಆ್ಯಂಡ್ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು. ಸೋಯಾ ಸಾಸಸ್ ಏನು ಯೂಸ್ ಮಾಡಿರ್ತೀವೋ ಅದು ಮತ್ತು ಕಾರ್ನ್ಫ್ಲವರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಪ್ಯಾನ್ ಇಟ್ಕೊಂಡು ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವೇನು ಚಿಕನ್ನ ಮ್ಯಾರಿನೇಟ್ ಮಾಡಿ ಕೋಟಿಂಗ್ ಮಾಡಿಕೊಂಡಿದ್ವೋ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಒಂದೊಂದೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಯಿಲ್ಗೆ. ಸ್ವಲ್ಪ ಪೀಸಸ್ ದೊಡ್ಡದಿದೆ ಅಲ್ವಾ, ಸೊ ನಿಧಾನಕ್ಕೆ ಬೇಯಿಸ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಕೋಟಿಂಗ್ ಎಲ್ಲ ಏನು ಮಾಡ್ಕೊಂಡಿದ್ದೀವೋ ಅದೆಲ್ಲ ಗೋಲ್ಡನ್ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ.
ಸೊ ನಾನು ನಿಧಾನಕ್ಕೆ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ಹೈ ಫ್ಲೇಮ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ಗಂಟ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಚಿಕನ್ನ. ಈಗ ಆಲ್ಮೋಸ್ಟ್ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ ಚಿಕನ್ ಎಲ್ಲ. ಆ್ಯಂಡ್ ಈ ಟೈಮಲ್ಲೇ ನಮಗೆ ಚಿಕನ್ ಫುಲ್ ಕ್ರಿಸ್ಪಿ ಬಂದುಬಿಟ್ಟಿರುತ್ತೆ. ಈಗ ಎತ್ತಿರ್ಕೋತಾ ಇದ್ದೀನಿ ಒಂದೊಂದೇ ಚಿಕನ್ನ. ಈಗ ಅದಕ್ಕೆ ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೊಂಡ್ರೆ ನಮಗೆ ಚಿಕನ್ ಕೂಡ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಎಲ್ಲ ಆಯಿತು, ಚಿಕನ್ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಂದು ಅದೇ ಪ್ಯಾನ್ಗೆ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವೋ ಆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕ್ಲೀನಾಗಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರ್ಕೋಬೇಕು. ಇದಕ್ಕೆ 1 ಚಿಕ್ಕ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ನೀಟಾಗಿ ಹುರ್ಕೋಬೇಕು. ಈಗ ಬೆಳ್ಳುಳ್ಳೆಲ್ಲ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ಆನಿಯನ್ಸ್ ಏನು ಕಟ್ ಮಾಡ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆನಿಯನ್ಸ್ ಏನು ತುಂಬ ಬೇಯೋದೇನು ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಒಂದು 10 ಸೆಕೆಂಡ್ಸ್ ಆಗೋಷ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಆನಿಯನ್ಸು. ಈಗ ಇದು ಸ್ವಲ್ಪ ಒಂದು 10 ಸೆಕೆಂಡ್ಸ್ ಹುರ್ಕೊಂಡಾದಮೇಲೆ ನಾವೇನು ಸಾಸ್ ರೆಡಿ ಮಾಡ್ಕೊಂಡಿದ್ವೋ ಸೋಯಾ ಸಾಸು, ಕಾರ್ನ್ಫ್ಲವರು ಮತ್ತು ಚಿಲ್ಲಿ ಸಾಸು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಕಲರ್ಗೆ. ನೀಟಾಗಿ ಆ ಪೌಡರ್ಸೆಲ್ಲ ಮಿಕ್ಸ್ ಆಗೋದಾದ್ರೆ ನೀಟಾಗಿ ಹುರ್ಕೋತಾ ಇದ್ದೀನಿ ಈಗ. ಒಂದು ಸ್ವಲ್ಪ ಒಂದು ಕುದಿ ಬಂದಾದಮೇಲೆ ನಾವೇನು ಚಿಕನ್ನ ರೆಡಿ ಮಾಡ್ಕೊಂಡಿದ್ವೋ ಅದನ್ನ ಆ್ಯಡ್ ಮಾಡ್ಕೋಬೋದು. ಈಗ ಸಾಸಸ್ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಲ್ಲಿ. ಈಗ ನಾನೇನು ಚಿಕನ್ನ ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫುಲ್ಲು ಚಿಕನ್ನು ವಿಂಗ್ಸೇ ತೊಗೊಂಡಿದ್ದೀನಿ ನಾನು. ಬೇಕಾದರೆ ನಾವು ಬೋನ್ಲೆಸ್ಸಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಬೋನ್ಲೆಸ್ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ವಿಂಗ್ಸ್ ಬಂದ್ಬಿಟ್ಟು ಲೆಗ್ ಪೀಸ್ ಥರ ಇರುತ್ತೆ ಅಂತ ನಾನು ವಿಂಗ್ಸ್ ತೊಗೊಂಡಿದ್ದೀನಿ. ಈಗ ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಕೊರಿಯನ್ ಟಚ್ ಕೊಡುತ್ತೆ ಅಂತ. ಈಗ ನೀಟಾಗಿ ಎಣ್ಣೆಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಕೋಟ್ ಚೆನ್ನಾಗಿ ಆಗಲಿ ಅಂತ ಅಂದ್ಬಿಟ್ಟು. ಈಗ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ನಾನು ಕೊರಿಯಾಂಡರ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡ್ತೀವಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನೀವು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಕಲರ್ಫುಲ್ಲಾಗಿ ಬಂದಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲೇನೋ ಇದೆ ನೋಡೋದಕ್ಕೆ. ನೋಡೋಣ ಟೇಸ್ಟ್ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ನನ್ನ ಮಗಳಿಗೆ ಕೇಳಿದ್ದಲ್ವಾ, ಅದಕ್ಕೆ ಫಸ್ಟ್ ನನ್ನ ಮಗಳಿಗೆ ಟೇಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಆದಷ್ಟು ಆಚೆ ಊಟ ಅವಾಯ್ಡ್ ಮಾಡೋಣ ಅಂತ ಅಷ್ಟೇ. ಫುಲ್ ಖುಷಿಯಾಗ್ಬಿಟ್ಲು ನನ್ನ ಮಗಳು ನೋಡಿದ ತಕ್ಷಣ. ಹಾಗೆ ಅವಳು ಕೇಳಿದ ತಕ್ಷಣವೇ ಮಾಡಿಕೊಟ್ವಲ್ಲ, ಸೊ ಫುಲ್ ಎಕ್ಸೈಟ್ ಆಗಿಬಿಟ್ಲು ಅವಳು. ಅಂತೂ ಇಂತೂ ನನ್ನ ಮಗಳು ತಿಂದು ಸ್ಯಾಟಿಸ್ಫೈ ಆದಳು. ಸೊ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ರೆಸಿಪಿನ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಥ್ಯಾಂಕ್ ಯು ಆಲ್, ಬಾಯ್.